ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, 1981ರಲ್ಲಿ ಒಂದು ಅದ್ಭುತವಾದ ಸಿನಿಮಾ ರಿಲೀಸ್ ಆಗುತ್ತೆ, ನೀ ನನ್ನ ಗೆಲ್ಲಲಾರೆ. ಈ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೂ ಮಂಜುಳಾ ಅವರು ಮತ್ತು ಬಾಲಕೃಷ್ಣ ಅವರು ಅಭಿನಯಿಸಿರ್ತಾರೆ. ಇದರಲ್ಲಿ ಬಂದು ಏನು ಕಾಂಟ್ರವರ್ಸಿ ಶುರು ಆಗುತ್ತೆ ಅಂದರೆ, ಸಿನಿಮಾ ಶುರುವಾಗಿ ಶೂಟಿಂಗ್ ಟೈಮಲ್ಲೇ ಈ ಕಾಂಟ್ರವರ್ಸಿ ಕೂಡ ಕ್ರಿಯೇಟ್ ಆಗುತ್ತೆ. ಈ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗುತ್ತಾ ಇಲ್ವೋ ಅನ್ನೋದೇ ಗೊಂದಲ ಎಲ್ಲರಿಗೂ ಇರುತ್ತೆ. ಈ ಸಿನಿಮಾನ ವಿಜಯ್ ಅನ್ನೋರು ಡೈರೆಕ್ಟ್ ಮಾಡ್ತಾರೆ ಮತ್ತು ವೈಷ್ಣವಿ ಕಂಬೈಸನ್ ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಈ ಸಿನಿಮಾಗೆ ಇಳಿಯರಾಜ್ ಅವರು ಸಂಗೀತ ಕೊಡ್ತಾರೆ. ಅಣ್ಣವ್ರಿಗೆ ಫಸ್ಟ್ ಅಂಡ್ ಲಾಸ್ಟ್ ಸಂಗೀತ. ಏಕೆಂದರೆ ಈ ಸಿನಿಮಾ ಅಷ್ಟಾಗಿ ಯಶಸ್ಸು ಗಳಿಸಿಲ್ಲ ಅನ್ನೋದು ಇಳಿಯರಾಜ್ ಅವರಿಗೆ ಬೇಜಾರಿತ್ತು. ಎಂತೆಂಥ ಅದ್ಭುತವಾಗಿರೋ ಹಾಡು ಕೊಟ್ಟರು ಕೂಡ ಈ ಸಿನಿಮಾನ ಜನ ತಗೊಳ್ಳಿಲ್ಲ, ನನ್ನ ಹಾಗೂ ಅಣ್ಣವ್ರ ಕಾಂಬಿನೇಷನ್ ಜನ ಒಪ್ಪಲಿಲ್ಲ ಅನ್ನೋದು ಅವ್ರಿಗೊಂದು ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ಈ ಸಿನಿಮಾ ಬೆಂಗಳೂರಲ್ಲಿ 63 ದಿನ ಪ್ರದರ್ಶನ ಕಾಣುತ್ತೆ, ಮೈಸೂರಲ್ಲಿ 70 ದಿನ ಪ್ರದರ್ಶನ ಕಾಣುತ್ತೆ, ಹುಬ್ಳಿ ಧಾರವಾಡಲ್ಲಿ 85 ದಿನ ಪ್ರದರ್ಶನ ಕಾಣುತ್ತೆ. ಅದು ಬಿಟ್ಟು ಈ ಸಿನಿಮಾ ಎಲ್ಲೂ ಕೂಡ ಶತದಿನೋತ್ಸವ ಆರ್ಸಲ್ಲ. ಏಕೆಂದರೆ ಈ ಸಿನಿಮಾ ಹಿಂದೆ ಬಂದಿದ್ದ ಅಣ್ಣವ್ರ ಸಿನಿಮಾಗಳೆಲ್ಲ ಅದ್ಭುತವಾಗಿ 100 ಡೇಸ್ ಸಿಲ್ವರ್ ಜುಬ್ಲಿಗಳಾಗಿರುತ್ತೆ. ಏಕೆಂದರೆ ಅಲ್ಲಿ ಅದ್ಭುತವಾಗಿ ಕಥೆ ಇರುತ್ತೆ ಮತ್ತು ಆ ಸಿನಿಮಾಯಿಂದ ಅಣ್ಣವ್ರ ಸಿನಿಮಾಗಳು ಹೋಗ್ತೀವಿ ಅಂತಂದರೆ ಏನಾದರೂ ಒಂದನ್ನು ಕಲ್ತ್ಕೊಳ್ತಾರೆ, ಆ ಥರ ಒಂದಿತ್ತು. ಬಟ್ ಈ ಸಿನಿಮಾದಲ್ಲಿ ಔಟ್ ಆ್ಯಂಡ್ ಔಟ್ ಲವ್ ಸ್ಟೋರಿ ಇತ್ತು. ಮತ್ತು ಈ ಸಿನಿಮಾದಲ್ಲಿ ಅಣ್ಣವ್ರಿಗೆ ಹೀರೋಯಿನ್ ಆಗಿ ಮಂಜುಳಾ ಅವ್ರು ಮಾಡ್ತಿದ್ದಾರೆ ಅಂತ ತಕ್ಷಣ ಎಲ್ಲರಿಗೂ ಒಂದು ಕ್ರೇಜ್ ಕ್ರಿಯೇಟ್ ಆಗಿದೆ. ಕ್ರೇಜ್ ಯಾವ ಥರ ಇತ್ತು ಅಂತಂದರೆ, ಎಲ್ಲ ಸಿನಿಮಾ 100 ಡೇಸಲ್ಲಿ ಏನು ದುಡ್ಡು ಮಾಡುತ್ತೋ ಈ ಸಿನಿಮಾದನ್ನು 2 ವಾರದಲ್ಲಿ ಮಾಡಿತ್ತು. ಏಕೆಂತಂದರೆ ಸಿನಿಮಾ ಥಿಯೇಟ್ರಲ್ಲಿ ನಡೀತಿದೆ ಅಂದಾಗ ಇನ್ನೊಂದು ಶೋಗೆ ಹೊರಗಡೆ 1 ರಿಂದ 1.5 ಕಿಲೋಮೀಟ್ರು ಕ್ಯೂ ನಿಂತಿದ್ದಾರೆ ಟಿಕೆಟ್ಗೆ ಜನ. ಅಷ್ಟು ರಶ್ ಇತ್ತು, ಅಷ್ಟು ಕ್ರೌಡ್ ಇತ್ತು. ಸಿನಿಮಾ ಅದ್ಭುತವಾಗಿ ಪ್ರೊಡ್ಯೂಸರ್ ಲಾಭ ಮಾಡಿಕೊಡುತ್ತೆ, ಆದರೆ ಸಿನಿಮಾ ಗೆಲ್ಲೋದಿಲ್ಲ. ವಿಜಯ್ ಅವ್ರ ನಿರ್ದೇಶನದಲ್ಲಿ ಬಂದಂಥ ಈ ಸಿನಿಮಾ ಅದ್ಭುತವಾಗಿ ಯಶಸ್ಸು ಗಳಿಸೋದಕ್ಕಾಗಲ್ಲ. ಮತ್ತು ಈ ಸಿನಿಮಾದ ಆನ್ಲೈನ್ ಸ್ಟೋರಿ ಏನು ಅಂತ ನೋಡೋದಾದ್ರೆ, ಶ್ರೀಕಾಂತನ ರೋಲ್ನ ಅಣ್ಣವ್ರು ಪ್ಲೇ ಮಾಡಿದ್ದಾರೆ. ಶ್ರೀಮಂತ ಉದ್ಯಮಿಯ ಮಗಳಾಗಿ ಮಂಜುಳಾ ಅವರು ಅಭಿನಯ ಮಾಡಿದ್ದಾರೆ. ಈ ಸಿನಿಮಾ ನಾಯಕ ಮತ್ತು ನಾಯಕಿ ಇಬ್ಬರ ಪ್ರೀತಿ ಮಧ್ಯೆ ಸುತ್ತುತ್ತೆ. ಇಬ್ಬರು ಕೂಡ ಚಾಲೆಂಜಲ್ಲಿ ಪರಸ್ಪರ ಒಂದು ಚಾಲೆಂಜಲ್ಲೇ ಭೇಟಿ ಆಗ್ತಾರೆ. ಕೊನೆಗೆ ಹೀರೋಯಿನ್ ಅವರು ಚಾಲೆಂಜ್ ಆಗ್ತಾರೆ, ನನ್ನ ನಿಜವಾಗ್ಲೂ ಪ್ರೀತಿಸ್ತೀಯ ಏನು ಅಂತ ಅಂದ್ಬಿಟ್ಟು. ನಾಯಕ ಆ ಚಾಲೆಂಜ್ನ ಗೆಲ್ತಾನ. ಆ ಚಾಲೆಂಜಲ್ಲಿ ಒಂದಷ್ಟು ತಿರುವುಗಳು ಬರುತ್ತೆ. ಇದು ಈ ಸಿನಿಮಾದ ಎಳೆ ಕಥೆಗಳು ಓಪನ್ ಆಗ್ತಾ ಹೋಗುತ್ತೆ. ಇದು ಈ ಸಿನಿಮಾದ ಆನ್ಲೈನ್ ಸ್ಟೋರಿ. ಸಿನಿಮಾ ಕಾಂಟ್ರವರ್ಸಿ ಏನು ಅಂತ ನೋಡೋದಾದ್ರೆ, ಈ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಒಂದಷ್ಟು ಪತ್ರಕರ್ತರಿರ್ತಾರೆ. ಇವಾಗಾದ್ರೂ ಸೋಷಿಯಲ್ ಮೀಡಿಯಾ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಇದೆ, ಹಾಗೆಲ್ಲ ಪತ್ರಿಕೆ ಒಂದೇ ಇದ್ದಿದ್ದು. ಅವ್ರು ಮಂಜುಳಾ ಅವ್ರನ್ನ ಬಂದು ಕೇಳ್ತಾರಂತೆ, ಈ ಸಿನಿಮಾಗೆ ಹೇಗೆ ಆಯ್ಕೆ ಆದ್ರಿ ನೀವು ಅಂದ್ಬಿಟ್ಟು. ಆಗ ಮಂಜುಳಾ ಅವ್ರು ಹೇಳ್ತಾರಂತೆ, ಇಲ್ಲ ಈ ಸಿನಿಮಾಗೆ ನನಗೆ ಡಾಕ್ಟರ್ ರಾಜ್ಕುಮಾರ್ ಅಂಕಲ್ ಅವರೇ ಬಂದು ನೀನು ಮಾಡಬೇಕು ಅಂತ ಕೇಳ್ಕೊಂಡ್ರು, ಅದಕ್ಕೋಸ್ಕರ ನಾನು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದೆ ಅಂತ. ಇದು ಏನಾಗುತ್ತೆ, ಅವಾಗಿನ ಕಾಲದ ಎಲ್ಲ ಪತ್ರಿಕೆಗಳಲ್ಲಿ ಬಂದ್ಬಿಡುತ್ತೆ. ಇದೇನಾಗುತ್ತೆ, ಪತ್ರಿಕೆಗಳು ಬಂದ ತಕ್ಷಣ ಅಣ್ಣವ್ರಿಗೆ ಕೋಪ ಬರುತ್ತೆ. ಅಣ್ಣವ್ರಿಗಿಂತ ಜಾಸ್ತಿ ಪಾರ್ವತಮ್ಮ ರಾಜ್ಕುಮಾರ್ ಅವ್ರಿಗೆ ಈ ಸಿನಿಮಾ ಮೇಲೆ ಕೋಪ ಬರುತ್ತೆ ಮತ್ತು ನಾಯಕಿ ಮೇಲೆ ಕೋಪ ಬರುತ್ತೆ. ಅವ್ರು ರಾಜ್ಕುಮಾರ್ ಅವ್ರನ್ನ ಕೇಳ್ತಾರಂತೆ, ನೀವು ಈ ಥರ ಹೇಳಿದ್ರೆ ನನಗೆ ಹೀರೋಯಿನ್ ಬೇಕು ಅಂತ ಅಂದ್ಬಿಟ್ಟು. ಆಗ ಅಣ್ಣವ್ರು ಹೇಳಿದ್ರಂತೆ, ಹೀರೋಯಿನ್ನ ಸೆಲೆಕ್ಟ್ ಮಾಡೋದು ಯಾವತ್ತು ಡೈರೆಕ್ಟರ್ಸು ಮತ್ತು ಪ್ರೊಡ್ಯೂಸರ್ಸು, ನಿರ್ಮಾಪಕರು. ಅದು ಬಿಟ್ಟು ನಾನು ಯಾಕೆ ಸೆಲೆಕ್ಟ್ ಮಾಡಲಿ, ನಾನು ಯಾವ ಸಿನಿಮಾಗೂ ಕೂಡ ಹೀರೋಯಿನ್ನ ಸೆಲೆಕ್ಟ್ ಮಾಡಿಲ್ಲ. ಸೆಲೆಕ್ಟ್ ಮಾಡೋದೇನು ನಿರ್ದೇಶಕರು ವಿಜಯ್ ಅಂತ ಅಂದ್ಬಿಟ್ಟು ಅವ್ರು ಮಾತ್ರ ಅಂತ ಅಂದ್ಬಿಟ್ಟು. ಆಗ ಪಾರ್ವತಮ್ಮನವರು ಮಂಜುಳಾ ಅವ್ರು ಕೇಳಿದ್ರಂತೆ, ಏನಮ್ಮ ಈ ಥರ ಎಲ್ಲ ಮಾತಾಡಿದ್ಯಾ ಅಂತ ಅಂದ್ಬಿಟ್ಟು. ಆಗ ಮಂಜುಳಾ ಅವರು ಒಂದಷ್ಟು ಉತ್ತರ ಕೊಡೋದಕ್ಕೆ ನಿರಾಕರಿಸ್ತಾರಂತೆ. ಆಗ ಅಣ್ಣವ್ರನ್ನೇ ಖುದ್ದು ಫೋನ್ ಮಾಡಿ ಕೇಳ್ತಾರಂತೆ, ಏನಮ್ಮ ಈ ಥರ ಮಾಡಿದ್ಯಾ ಅಂತ. ಆಗ ಮಂಜುಳಾ ಅವ್ರು ಕ್ಷಮೆ ಕೇಳ್ತಾರಂತೆ, ಸಾರಿ ಅಂಕಲ್ ಅಂತ ಅಂದ್ಬಿಟ್ಟು. ಮಂಜುಳಾ ಅವರು ಅಣ್ಣವ್ರನ್ನ ಅಂಕಲ್ ಅಂತಲೇ ಕರಿತಿತ್ತು. ಏಕೆಂತಂದರೆ ಅಣ್ಣವ್ರಿಗೂ ಮಂಜುಳಾ ಅವ್ರಿಗೂ 25-26 ವರ್ಷ ಏಜ್ ಗ್ಯಾಪ್ ಇದೆ. ಆಮೇಲೆ ಅದೇ ಪ್ರೆಸ್ ಮೀಟಲ್ಲಿ ಬಂದು ಮಂಜುಳಾ ಅವ್ರು ಹೇಳಿದ್ರಂತೆ, ಇಲ್ಲ ನಾನೇ ರಾಜ್ಕುಮಾರ್ ಅಂಕಲ್ ಹತ್ರ ಹೋಗಿ, ಅಂಕಲ್ ನನಗೊಂದು ಅವಕಾಶ ಕೊಡಿ, ಇನ್ನೊಂದು ಸಿನಿಮಾದಲ್ಲಿ ಮಾಡೋದಕ್ಕೆ ನಿಮ್ಮ ಜೊತೆ ಅಂತ ಅಂದ್ಬಿಟ್ಟು ಬೇಡ್ಕೊಂಡೆ, ಹಾಗಾಗಿ ನನಗೆ ಅವಕಾಶ ಸಿಕ್ತು ಅಂತ ಹೇಳ್ತಾರಂತೆ. ಈಗ ಇದು ಈ ಕಾಂಟ್ರವರ್ಸಿ ಈ ಸಿನಿಮಾದಲ್ಲಿ ನಡೆದಿತ್ತು. ಆದರೆ ಯಾವತ್ತೂ ಕೂಡ ಅಣ್ಣವ್ರು ಯಾವುದೇ ನಾಯಕಿನ ಅವ್ರು ಸೆಲೆಕ್ಟ್ ಮಾಡ್ತಾನೆ ಹೇಳಿದಿಲ್ಲ, ನನಗೆ ಇಂಥ ನಾಯಕಿನೇ ಬೇಕು ಅಂತ ಅಂದ್ಬಿಟ್ಟು. ಈ ಸಿನಿಮಾ ಮಾಡಬೇಕಾದ್ರೂ ಕೂಡ ಪಾರ್ವತಮ್ಮ ಅವ್ರು ಹೇಳಿದ್ರಂತೆ, ಬೇಡ ಮಂಜುಳಾ ಅವ್ರದ್ದು ಯಾಕೋ ಸ್ವಲ್ಪ ಬೇರೆ ಥರ ಮಾಡ್ತಿದ್ದಾರೆ ಅವರು, ಮಂಜುಳಾ ಅವ್ರನ್ನ ತೆಗೆದುಬಿಡೋಣ, ನಾಯಕಿಯಿಂದ ಗಾಯತ್ರಿಯವ್ರನ್ನ ಜಾಗಕ್ಕೆ ಹಾಕೋಣ ಅಂತ ಹೇಳಿದ್ರಂತೆ. ಅಣ್ಣವರು ಬೇಡ ಇರಲಿ ಬಿಡಿ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಮಾತಾಡಿ ಸರಿ ಅಂತ ಅಂದ್ಬಿಟ್ಟು ಇದು ಮಾಡೋದಂತೆ. ಆಮೇಲೆ ಮಂಜುಳಾ ಕ್ಷಮೆ ಕೇಳಿದ್ರು, ಸಿನಿಮಾ ಕೂಡ ಕಂಟಿನ್ಯೂ ಆಯಿತು. ಹಂಗಾಗಿ ಈ ಸಿನಿಮಾ ಶೂಟಿಂಗು ಈ ಥರ ಒಂದು ಕಂಪ್ಲೀಟಾಗಿ ಮುಗಿದಿತ್ತು. ಈ ಕಾಂಟ್ರವರ್ಸಿ ತುಂಬ ಜನ ಗೊತ್ತಿಲ್ಲ. ಬಟ್ ಈ ಕಾಂಟ್ರವರ್ಸಿದು ಪ್ರೂಫ್ ಏನು ಅಂತ ನನಗೆ ಕೇಳಿದ್ರೆ, ನಾನು ಒಂದಷ್ಟು ಹಳೆ ಪತ್ರಿಕೆಗಳನ್ನ ಓದಬೇಕಾದ್ರೆ ಅಥವಾ ಅಲ್ಲಿ ನೋಡ್ಬೇಕಾದ್ರೆ ಸಿಕ್ಕಿತ್ತು. ಆ ಒಂದು ಪೋಸ್ಟ್ ಕೂಡ ನಾನು ನಿಮ್ಗೆ ಇಲ್ಲಿ ಹಾಕ್ತೀನಿ ನೋಡಿ. ಅದರಲ್ಲಿ ಡೀಟೇಲ್ ಆಗಿದೆ, ಯಾರು ಏನು ಹೇಳಿದ್ರು, ಯಾವ ಥರ ಒಂದು ಕಾಂಟ್ರವರ್ಸಿ ಶುರುವಾಗಿತ್ತು ಏನು ಅಂತ ಅಂದ್ಬಿಟ್ಟು. ಆದರೆ 1981 ಅಥವಾ 70ರಲ್ಲಿ ನಡೆದಂಥ ಎಷ್ಟೋ ವಿಷಯಗಳು ಇವಾಗಿನ ನಮ್ಮಂಥ ಯಂಗ್ಸ್ಟರ್ಸ್ಗೆ ಯಾರಿಗೂ ಗೊತ್ತಿರೋದಿಲ್ಲ. ಸೊ ಈ ಥರ ಒಂದು ಹಳೆ ಪತ್ರಿಕೆಗಳು ನೋಡಿದಾಗ ಗೊತ್ತಾಗುತ್ತೆ ಅವಾಗಿನ ಕಾಲದಲ್ಲಿ ಕಾಂಟ್ರವರ್ಸಿಗಳು ಇತ್ತು ಅಂತ ಅಂದ್ಬಿಟ್ಟು. ಆದರೆ ಎಲ್ಲ ಕಾಂಟ್ರವರ್ಸಿಗಳಿಂದನೂ ಅಣ್ಣವ್ರು ದೂರ ಇದ್ದರು, ಎಲ್ಲ ವಿವಾದಗಳಿಂದ ಅಣ್ಣವ್ರು ಮುಕ್ತರಾಗಿದ್ದರು. ಹಾಗಾಗಿ ಅಣ್ಣವ್ರ ಸಿನಿಮಾಗಳನ್ನ ಜನ ತುಂಬ ಇಷ್ಟಪಟ್ಟು ನೋಡ್ತಿದ್ರು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ.